ಬೆಳಗಾವಿಯ ಕಾಸಬಾಗನ ರಾಘವೇಂದ್ರ ಕಾಲೋನಿಯಲ್ಲಿರುವ ಶ್ರೀ ಸಾಯಿರಾಮ ಮಂದಿರದಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿವೆ. ಇಂದು ಬಾಬರಿಗೆ ಬರೋಬ್ಬರಿ 1,000 ಮಾವಿನ ಹಣ್ಣುಗಳ ವಿಶೇಷ ಅಲಂಕಾರ ಮಾಡಿ ಭಕ್ತರ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡಲಾಯಿತು. ಬೆಳಗಾವಿಯ ಕಾಸಬಾಗ ರಾಘವೇಂದ್ರ ಕಾಲೋನಿಯ ಶ್ರೀ ಸಾಯಿರಾಮ ಮಂದಿರದಲ್ಲಿ ಇಂದು ನಡೆದ ವಿಶೇಷ ಆಮ್ರ ಅಲಂಕಾರ ಪೂಜೆಯ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರ ಹಾಗೂ ಸುತ್ತಮುತ್ತಲಿನ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಸಾಯಿನಾಥರ ಭವ್ಯ ದರ್ಶನ ಪಡೆದು ಪುನೀತರಾದರು. ಇಡೀ ಸಾಯಿ ಮಂದಿರ ಮಾವಿನ ಹಣ್ಣುಗಳ ಸುಗಂಧ ಹಾಗೂ ಭಕ್ತರ ಜಯ ಘೋಷದಿಂದ ಕಂಗೊಳಿಸುತ್ತಿತ್ತು. ಇನ್ನು ಈ ವಿಶೇಷ ಪೂಜೆಯ ಮತ್ತೊಂದು ವಿಶೇಷತೆ ಏನಂದ್ರೆ, ಇಂದು ಸಂಜೆ ಧೂಪಾರತಿ ಹಾಗೂ ಮಂಗಳಾರತಿಯ ಬಳಿಕ ದೇವಸ್ಥಾನಕ್ಕೆ ಅಲಂಕಾರ ಮಾಡಲಾಗಿದ್ದ 1,000 ಮಾವಿನ ಹಣ್ಣುಗಳನ್ನು ದರ್ಶನಕ್ಕೆ ಬಂದ ಭಕ್ತ ಮಹಾಶಯರಿಗೆ ಪ್ರಸಾದದ ರೂಪದಲ್ಲಿ ವಿತರಿಸಲು ವ್ಯವಸ್ಥೆ ಮಾಡಲಾಗಿದೆ. ಮಹೇಶ್ ವರ್ಣೇಕರ ನೇತೃತ್ವದ ದೇವಸ್ಥಾನದ ಮಂಡಳಿಯು ಭಕ್ತರ ದರ್ಶನ ಹಾಗೂ ಪ್ರಸಾದದ ವಿತರಣೆಗೆ ಯಾವುದೇ ತೊಂದರೆಯಾಗದಂತೆ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದ್ದು ಭಕ್ತ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗಿದೆ. ಬೆಳಗಾವಿಯ ಕಾಸಬಾಗ ಶ್ರೀ ಸಾಯಿ ರಾಮ ಮಂದಿರದ ದೈನಂದಿನ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಮಾಹಿತಿ ನೀಡಿದ ಕಾರ್ಯದರ್ಶಿ ಶ್ರೀಧರ್ ತಿಗಡಿ ಅವರು, ಮಂದಿರದಲ್ಲಿ ಪ್ರತಿದಿನ ನಿಯಮಿತವಾಗಿ 4 ಬಾರಿ ವಿಶೇಷ ಪೂಜೆ ಹಾಗೂ ಆರತಿಗಳು ಜರುಗುತ್ತವೆ ಎಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಈ ನಮ್ಮ ಬೆಳಗಾವಿಯ ಶಹರದಲ್ಲಿರುವ ಕಾಸಬಾಗದ ರಾಘವೇಂದ್ರ ಕಾಲೋನಿಯಲ್ಲಿ 1 ವರ್ಷದ ಹಿಂದ್ಗಡೆ ನಮ್ಮ ರಾಘವೇಂದ್ರ ಕಾಲೋನಿಯಲ್ಲಿ ಶ್ರೀ ಸಾಯಿರಾಮ ದೇವಸ್ಥಾನವನ್ನು ನೂತನವಾಗಿ ಮಹೇಶ್ ವೇರ್ನೇಕರ್ ಅವರು ಮುಂದಾಳತ್ವ ವಹಿಸಿ ಸಕಲ ನಮ್ಮ ಕಾಲೋನಿಯ ಎಲ್ಲಾ ನಾಗರಿಕರ ಸಹಾಯ ಸಹಕಾರದೊಂದಿಗೆ ಹಾಗೂ ಎಲ್ಲಾ ಬೆಳಗಾವಿಯ ಭಕ್ತಾದಿಗಳ ಸಹಾಯದೊಂದಿಗೆ ಈ ಒಂದು ನೂತನ ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡಿದ್ವಿ. ಇಲ್ಲಿ ಸಾಯಿರಾಮನ ಒಂದು ಮೂರ್ತಿಯನ್ನ ಶಿರ್ಡಿಗೆ ಹೋಗಿ ನಂತರ ಅಲ್ಲಿದ ಜೈಪುರದಿಂದ ಅತಿ ಸುಂದರವಾದ ಒಂದು ಮೂರ್ತಿಯನ್ನು ತಂದು ನಾವು ಬೆಳಗಾವಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಒಂದು ಭಾಗಕ್ಕೆ ಈ ರಾಘವೇಂದ್ರ ಕಾಲೋನಿಯು 1995ರಲ್ಲಿ ಈ ಬಡಾವಣೆ ಪ್ರಾರಂಭ ಆದರೂ ಕೂಡ ಈ ಒಂದು ಭಾಗದಲ್ಲಿ ಯಾವುದೇ ದೇವಸ್ಥಾನ ಅಥವಾ ಸಮುದಾಯ ಭವನ ಇರದೇ ಇದ್ದ ಕಾರಣ ಈ ಭಾಗದ ಜನರಿಗೆ ಅನಾನುಕೂಲತೆ ಆಗ್ತಾ ಇತ್ತು. ಅದರ ಕಾಲೋನಿಯ ಎಲ್ಲ ಸರ್ವ ಭಕ್ತರ ಸಹಾಯ ಸಹಕಾರದೊಂದಿಗೆ ನಾವು ಈ ರಾಮ ಮಂದಿರ ಸಾಯಿರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದೀವಿ. ಈ ಸಾಯಿರಾಮ ಮಂದಿರ ನಿರ್ಮಾಣವಾದ ನಂತರ ಬೆಳಗಾವಿಯ ವಿವಿಧ ಪ್ರದೇಶಗಳಿಂದ ಈ ಒಂದು ಪುಣ್ಯ ದೇವಸ್ಥಾನಕ್ಕೆ ಸಕಲ ಭಕ್ತಾದಿಗಳು ಪ್ರತಿನಿತ್ಯ ಬಂದು ದರ್ಶನ ಪಡೆದು ಪಾವನರಾಗ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ಗುರುವಾರ ದಿವಸ ನಾವು ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. 500ಕ್ಕಿಂತ ಹೆಚ್ಚು ಭಕ್ತಾದಿಗಳು ಬಂದು ಈ ಒಂದು ಸಾಯಿರಾಮರ ದರ್ಶನ ಪಡೆದು ಪಾವನರಾಗ್ತಾ ಇದ್ದಾರೆ. ಮತ್ತು ಇದೊಂದು ಬೆಳಗಾವಿಯಲ್ಲೇ ಮೂಲ ಬೆಳಗಾವಿಯ ಪ್ರದೇಶ ಅಂತ ಹೇಳ್ಬೋದು. ಇತ್ತಿತ್ತಲಾಗಿ 25-30 ವರ್ಷಗಳೇ ಎಲ್ಲಾ ವಿವಿಧ ಬಡಾವಣೆಗಳ ನಿರ್ಮಾಣ ಆದವು. ಇವತ್ತಿನ ದಿವಸ ನಾವು ಅಧಿಕ ಮಾಸದ ನಿಮಿತ್ತವಾಗಿ ಮಾವಿನ ಹಣ್ಣಿನ ವಿಶೇಷ ಪೂಜೆಯನ್ನ ಮಾಡಿದ್ದೀವಿ. ಪ್ರತಿನಿತ್ಯ ಏನು 4 ಹೊತ್ತು ಪೂಜೆ ಆಗ್ತದ. ಅದೇ ರೀತಿ ನಾವು ಮುಂಜಾನೆ 9 ಗಂಟೆಗೆ ಈಗ ಮಧ್ಯಾಹ್ನ ಕೂಡ ಪೂಜಾ ಮಾಡ್ತಾ ಇದ್ದೀವಿ. ಸಂಜೆ ಮಂದಿ ಮಾವಿನಕಾಯಿ ಕಮ್ಮಿಗೆ 1,000 ಸನಿಕ ಮಾವಿನ ಹಣ್ಣುಗಳನ್ನ ಇಟ್ಟ ನಾವು ಈ ಪೂಜೆಯನ್ನ ಮಾಡ್ತಾ ಇದ್ದೀವಿ. ಇದೊಂದು ವಿಶೇಷ ಅಲಂಕಾರ ಪೂಜೆ ಅಂತ ಹೇಳ್ಬಹುದು. ಪ್ರತಿ ವರ್ಷ ಮಾಡ್ಬೇಕಂತ ಸಂಕಲ್ಪ ಮಾಡಿದ್ದೀವಿ. ಮತ್ತು ಈ ಒಂದು ಪೂಜೆಗಾಗಿ ನಮ್ಮ ಭಕ್ತಾದಿಗಳು ಉದಾರ ಮನಸ್ಸಿನಿಂದ ದೇಣಿಗೆ ಕೊಡ್ತಾ ಇದಾರಲ್ಲ, ಅವರಿಗೆ ಕಮಿಟಿ ವತಿಯಿಂದ ತುಂಬ ಧನ್ಯವಾದಗಳನ್ನ ನಾವು ತಿಳಿಸ್ತೀವಿ. ಇವತ್ತ ಸಂಜೆಯ ಪೂಜೆ ಆದ ನಂತರ ಈ ಮಾವಿನ ಹಣ್ಣುಗಳನ್ನ ಸಕಲ ಭಕ್ತಾದಿಗಳಿಗೆ ವಿತರಣೆ ಮಾಡಿ ಸಾಯಿರಾಮರ ಒಂದು ಆಶೀರ್ವಾದದೊಂದಿಗೆ ಅವರು ಪಾವನರು ಆಗಲಿ ಅಂತ ಕೆಲಸ ಸದುದ್ದೇಶದಿಂದ ಇವತ್ತಿನ ದಿವಸ ಈ ಒಂದು ವಿಶೇಷ ಪೂಜೆಯನ್ನು ಪ್ರಾರಂಭ ಮಾಡಿದೀವಿ. ಈ ಒಂದು ದೇವಸ್ಥಾನಕ್ಕೆ ನಮ್ಮ ಬೆಳಗಾವಿಯ ವಿವಿಧ ಭಾಗದಿಂದ ಭಕ್ತಾದಿಗಳ ಬಂದ ಆಶೀರ್ವಾದ ಪಡೆದು ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕಾಗಿ ನಾವು ಕಮಿಟಿಯ ಪರವಾಗಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಜೈ ಶ್ರೀರಾಮ್, ಜೈ ಸಾಯಿರಾಮ್. ರಾಜೀರೆ ಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭ
ಗಳಿಗೆ ಪ್ರೀತಿಯ ಗಳಿಗೆ ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ BS Channabasappa and Sons, The Textile Mall, Tilakvadi, Belagavi.